ಅಜಯ್ ಮುನಿಯಪ್ಪನವರು ಇನ್ನೂ ಅನೇಕ ಎಲ್ಲ ಲೀಡರ್ಗಳು ಬಂದಿದ್ದಾರೆ. ಎಲ್ಲ ಪ್ರಮುಖ ಮುಖಂಡರುಗಳು, ಅಧಿಕಾರ, ತಾಲೂಕು ಮಟ್ಟದ ಸಮಿತಿ, ವಕೀಲರ ಸಂಘ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ತಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಒಂದು ಹಿರಿಯ ನಾಗರಿಕ ಜನರ ವತಿಯಿಂದ ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಹಿರಿಯ ನಾಗರಿಕರು ಅಂತಂದ್ರೆ ಅವರು ಅವರದೇ ಆದಂತಹ ಜವಾಬ್ದಾರಿಗಳು, ಅವರ ಅನುಭವ, ಅವರು ಮೂಲತಃ ಏನು ಹಿರಿಯ ನಾಗರಿಕರು ಅಂದ್ರೆ ಅವರು ಜೀವನದಲ್ಲಿ ಎಲ್ಲ ತರದ ಅನುಭವಗಳನ್ನ ಪಡೆದಕ್ಕಂಥವರು. ನಿಮ್ಮ ಹಳ್ಳಿಯ ಮಟ್ಟದಲ್ಲಿ, ತಾಲೂಕು ಯಾವುದೇ ಒಂದು ಗ್ರಾಮ ಮಟ್ಟದಲ್ಲಿ ಅಥವಾ ಮನೆಯ ಮಟ್ಟದಲ್ಲಿ ನಮ್ಮ ನಾಗರಿಕ ಹಿರಿಯ ಏನು ಈ ಜೀವಿಗಳು, ಹಿರಿಯ ಜೀವಿ ಅಂತ ಏನಂತೀವಿ, ಹಿರಿಯ ಜೀವಿಗಳ ಮಾತುಗಳನ್ನ ಕಿರಿ ಜೀವಿಗಳು ಕೇಳಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಅವರು ಬೆಳೆದು ಬಂದ ದಾರಿ, ಅವರು ಕಷ್ಟಪಟ್ಟ ನೋವುಗಳು, ನಲಿವುಗಳು, ಸುಮಾರು ವರ್ಷಗಳು, 70-80 ವರ್ಷ ಈ ದೇಶಕ್ಕೆ ಈ ಒಂದು ಭೂಮಿ ಬಂದು ಎಲ್ಲಾ ತರದ ಒಂದು ಅನುಭವಗಳನ್ನ ನೋಡಿರ್ತಾರೆ, ನೋವುಗಳನ್ನ ಹಂಚ್ಕೊಂಡಿರ್ತಾರೆ, ಸಂತೋಷವನ್ನು ಹಂಚ್ಕೊಂಡಿರ್ತಾರೆ, ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡಿರ್ತಾರೆ. ಅನೇಕ ಕಾನೂನು ವ್ಯಾಪ್ತಿನಲ್ಲಿ ಅನೇಕ ಘಟನೆಗಳನ್ನು ಸಹ ನೋಡಿರ್ತಾರೆ. ಸೊ ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಮೂಲತಃ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ತಾವುಗಳು. ನಿಮಗೆಲ್ಲರಿಗೂ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾನೂನು ಸೇವಾ ಸಮಿತಿ, ವಕೀಲರ ಸಂಘದ ವತಿಯಿಂದ ಹಾಗೂ ಪೊಲೀಸ್ ಉಪವಿಭಾಗದ ವತಿಯಿಂದ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ. ಗೊತ್ತಿಲ್ಲ, ಸಣ್ಣ ಮಕ್ಕಳಿಂದ ಬೆಳೆಸಿ ಹೊಟ್ಟೆಯಿಂದ ಸಾಕ್ತಾರೆ, ಹೊಟ್ಟೆಯಲ್ಲಿರುವಾಗೆ ಸಾಕ್ತಾರೆ. ಹೋಗಿ ಆಸ್ಪತ್ರೆಗಳಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ನನ್ನ ಮಗು ತುಂಬಾ ಸುಂದರವಾಗಿ ಜನಿಸ್ಲಿ ಅಂತ ಹೇಳಿ ಎಲ್ಲಾ ಮಾಡ್ತಾರೆ. ಬೆಳೆದು ದೊಡ್ಡವರಾಗ್ತಾರೆ. ಕೊನೆಗೆ ಎಲ್ಲೋ ಒಂದ್ ಕಡೆ ಪ್ರೀತಿ ಅನ್ನೋ ಒಂದು ಇದಕ್ಕೆ ಬಿದ್ದು ಕೊನೆಗೆ ಸ್ಟೇಷನ್ವರೆಗೂ ಬರ್ತಾರೆ. 18 ವರ್ಷ ಇಬ್ಬರಿಗೂ ತುಂಬಿರುತ್ತೆ. ಬರ್ತಾರೆ, ತಂದೆ ತಾಯಿ ಆದಂತರ ಅಂಗ್ಲಾಡ್ಸ್ತಾ ಇರ್ತಾರೆ. ಇಲ್ಲಿ ಠಾಣೆಗಳಿಗೆ ಬಂದು ನಮ್ಮ ಸಾಹೇಬಗಳು ಏನು ಮಾಡಕ್ಕಿಲ್ಲ. ಕಾನೂನಾತ್ಮಕವಾಗಿ ಅವ್ರ ವಯಸ್ಸಾಗಿರುತ್ತೆ, ಅವ್ರ ಮೇಜರ್, ಅವ್ರ ನಿರ್ಧಾರ ತಗೊಳ್ಳಂತ ವಯಸ್ಸು ಅವ್ರದ್ದಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ಅಂಗಾಯಿಸ್ತಾ ಇದ್ರೆ ಮಕ್ಕಳಿಗೆ ಎಂತ ಆ ಒಂದು ಮನಸ್ಸನ್ನ ಹಿಂದಂತ ಪರಿಸ್ಥಿತಿ ಗೊತ್ತಾ ಅಂತ ಎಷ್ಟೋ ನಡೀತಾ ಇದ್ದಾವೆ. ಹಾಗಾಗಿ ಇದಕ್ಕೆಲ್ಲ ಮೂಲ ನಾವು ಸಂಸ್ಕಾರ, ತಂದೆ ತಾಯಿ ಬಗ್ಗೆ, ಹಿರಿಯರ ಬಗ್ಗೆ ಗೌರವ ಕೊಡ್ಲಿಕ್ಕೆ ನಾವೇ ಮೊದಲಿಗರಾಗಬೇಕು. ನಂತರ ಕಾನೂನು ಮತ್ತೆ ಇವು ಏನು ಕಾಯ್ದೆಗಳು ಎಲ್ಲ ಬರ್ತವೆ. ಎಲ್ಲನೂ ಮೀರಿದ ತಕ್ಷಣ ಅದರಿಂದ ನಾವು ರಕ್ಷಣೆ ಪಡೆಯೋಣ ಅಂತ ಹೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಎಷ್ಟು ಮಟ್ಟಿಗೆ ಮಾತಾಡಿದ್ನೋ ಗೊತ್ತಿಲ್ಲ. ನಿಮ್ಮೆಲ್ಲ ಆಶೀರ್ವಾದ ಪಡೆದು ಬೆಳೆದಂತ ವ್ಯಕ್ತಿ ನಾನು ಇವತ್ತು ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಾ. ಹಾಗಾಗಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಿರಿಯ ಮುತ್ಸದ್ದಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳ್ತಾರೆ ಮಾನ್ಯ DVG ಸಾಹೇಬರು. ಏನಂತಂದ್ರೆ ಆ ಮರ ಚೆನ್ನಾಗಿ ಸುಂದರವಾಗಿ ಕಾಣಬೇಕು ಅಂತಂದ್ರೆ ಹಳೆ ಬೇರು ಚೆನ್ನಾಗಿರ್ಬೇಕು, ಚಿಗುರು ಸುದ ಚೆನ್ನಾಗಿರ್ಬೇಕು. ಸೊ ಹಂಗಾದ್ರೆ ಆ ಮರ ಚೆನ್ನಾಗಿ ಕಾಣಿಸ್ತದೆ. ಸೊ ಆ ರೀತಿ ನಿಮ್ಮ ಒಂದು ಕುಟುಂಬ, ನಮ್ಮ ಕುಟುಂಬ ಈ ಒಂದು ಹಿರಿಯ ಜೊತೆ ಇದ್ರೆ ಮಾತ್ರ ಅದು ಸುಂದರವಾಗಕ್ಕೆ ಸಾಧ್ಯ ಅಂತ ಹೇಳ್ತಾ ನೀವೆಲ್ಲ ಏನು ಹೇಳ್ತೀರಾ, ಮಕ್ಕಳಿಗೆಲ್ಲ ಆಸ್ತಿ ಮಾಡಿ ಹೋಗ್ತೀರಾ. ನೀವು ಆ ಆಸ್ತಿ ಕಿತ್ಕೊಂಡು ನಿಮ್ಮನ್ನ ವೃದ್ಧಾಶ್ರಮ ಕಳಿಸ್ಬಿಡ್ತಾರೆ. ಅಂದ್ರೆ ನಾವಾಗ್ಬೋದು, ನೀವಾಗ್ಬೋದು, ಯಾರಾಗ್ಬೋದು. ಸೊ ಅದೇ ರೀತಿ ಆ ರೀತಿ ಮಾಡಕ್ ಹೋಗ್ಬೇಡಿ. ನೀವು ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ಒಳ್ಳೆ ಸಂಸ್ಕಾರನ ಮಾಡಿ ಅವ್ರ ಆಸ್ತಿ ಮಾಡ್ಕೊಳ್ಳಿ, ಅವರೇ ಕಷ್ಟಪಟ್ಟು ದುಡ್ಲಿ, ಅವ್ರಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಒಂದು ಸಭೆಗೆ ಬಂದಿದ್ದೀರಿ. ಈ ಒಂದು ಸುಂದರವಾದ ಒಂದು ನಮ್ಮ ಹಿರಿಯ ದಿನಾಚರಣೆಯನ್ನು ನಮ್ಮ ಮಾನ್ಯ ಅರುಣ್ ಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಸಾಹೇಬರು ಮತ್ತೆ ನಮ್ಮ ಒಂದು ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ನಮ್ಮ ವಕೀಲ ಸಂಘ ಎಲ್ಲ ಒಂದು ಸಂಯುಕ್ತ ಆಶ್ರಯದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆ ಮೇಲಿರುವ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ಮತ್ತು ಎಲ್ಲ ಮಾನ್ಯ ನ್ಯಾಯಾಧೀಶರುಗಳಿಗೆ, ವಕೀಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ನಮ್ಮ ಮಲ್ಲೇಶ್ ಸಾಹೇಬರು, DVS ಸಾಹೇಬರಿಗೆ ಹಾಗೂ ಎಲ್ಲ ಈ ಒಂದು ನೆರೆದಿರುವ ಎಲ್ಲರಿಗೂ ಸುಧಾ ನಾವು ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನ ತಿಳಿಸ್ತಾ ಎಲ್ಲ ನಮ್ಮ ಹಿರಿಯ ಬಂಧುಗಳು ಹಾಗೂ ಎಲ್ಲರೂ ಹಾಜರಾಗಿದ್ದಾರೆ ಮತ್ತೆ ಪತ್ರಿಕಾ ಮಿತ್ರರ ಎಲ್ಲರಿಗೂ ಸುಧಾ ಅಭಿನಂದನೆಯನ್ನು ತಿಳಿಸ್ತಾ ಈ ಕಾರ್ಯಕ್ರಮನ ನಾನು ಸಂಕ್ಷಿಪ್ತವಾಗಿ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.